ನಾನು ಭಾಳ ಚೆನ್ನಾಗಿದ್ದೆ. ನನ್ನ ಜೀವನ ಶೈಲಿ ಎಲ್ಲ ಅಚ್ಚುಕಟ್ಟಾಗಿತ್ತು. ಸ್ಮೋಕಿಂಗ್ ಇಲ್ಲ, ಕುಡಿತಾ ಇರಲಿಲ್ಲ, ಏನೂ ಇಲ್ಲ. ಆದರೂ ಕ್ಯಾನ್ಸರ್ ಬಂದ್ಬಿಟ್ಟಿದೆಯಲ್ಲ. ಕಾರಣಗಳು ಅಂತ ನಾವು ನೋಡಿದಾಗ ಮೊದಲನೇ ಕಾರಣ ವಯಸ್ಸು. ವಯಸ್ಸಾದ ನಂತರ ಬರುವ ಕಾಯಿಲೆ ಕ್ಯಾನ್ಸರ್ ಅಂತ ಹೇಳ್ಬೋದು. ಎರಡನೆಯದು ಹೈ ಕ್ಯಾಲೋರಿ ಡಯೆಟ್. ನಮ್ಮ ಆಹಾರದಲ್ಲಿ ಹೆಚ್ಚು ಹೆಚ್ಚು ಕೊಬ್ಬಿನ ಅಂಶ ನಾವು ಯಾವಾಗ ಸೇವನೆ ಮಾಡ್ತೀವಿ ಅದು ಬಹಳ ಒಂದು ಪ್ರಮುಖ ಕಾರಣ. ಎಲ್ಲ ಥರದ ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಆಗಿರ್ಬೋದು. ಕ್ಯಾನ್ಸರ್ ಸಹ ವಯಸ್ಸಿಗೆ ಸಂಬಂಧಿಸಿದಂತಹ ಒಂದು ತೊಂದರೆ ಅಂತಲೇ ಅನ್ಬೋದು. ಸುಮ್ಮನೆ ಯಾವುದೋ ವ್ಯಕ್ತಿಗೆ ಒಂದು ಮ್ಯೂಟೇಷನ್ ದೇಹದಲ್ಲಿ ಆಯಿತು ಅಂದಾಗ ಕ್ಯಾನ್ಸರ್ ಬರಲ್ಲ. ಅದು ಒಂದೇ ಬದಲಾವಣೆಯಿಂದ ಈ ಥರ ಆಗೋದಿಲ್ಲ, ಹಲವಾರು ಬದಲಾವಣೆಗಳಾಗಬೇಕು. ದೇಹದ ಬಹಳಷ್ಟು ರಕ್ಷಣಾ ವ್ಯವಸ್ಥೆಗಳು ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಸರಿ ಆಗದಿದ್ದ ಪಕ್ಷದಲ್ಲಿ ಕೊನೆಗೆ ಆಗಂಥದ್ದೇ ಕ್ಯಾನ್ಸರ್. ಈಗಿರುವ ಜಗತ್ತಿನಲ್ಲಿ ಎಲ್ಲದರಲ್ಲೂ ವಿಷಗಳಿದೆ. ಈ ಕುಡಿಯೋ ನೀರಲ್ಲಿ ತರಕಾರಿಗಳಾಗ್ಬೋದು, ಕಾಳುಗಳು, ಸೊಪ್ಪುಗಳು ಎಲ್ಲ ಕಡೆ. ಹಾಗಾಗಿ ನಾವು ಸೇವಿಸುವ ಆಹಾರ, ನಾವು ಕುಡಿಯುವ ನೀರು, ನಾವು ಉಸಿರಾಡುವ ಗಾಳಿ ಎಲ್ಲದರಲ್ಲೂ ಕಾರ್ಸಿನೋಜನ್ಗಳು ಸೇರ್ಕೊಂಡಿರುತ್ತೆ. ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರನ್ನು ಉಂಟು ಮಾಡುವಂತಹ ವಸ್ತುಗಳನ್ನು ನಾವು ಕ್ಯಾನ್ಸರ್ ಕಾರಕಗಳು ಅಂತ ಅನ್ಬೋದು. ಕಾರ್ಸಿನೋಜನ್ ಅಂತ ಕರಿತೀವಿ. ದೇಹದಲ್ಲೂ ಸಹ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಇಲ್ಲಾಂದಿದ್ರೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ಇಷ್ಟೊತ್ತಿಗೆ ಕ್ಯಾನ್ಸರ್ ಬಂದು ಯಾರು ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಡೆತ್ ಯಾವ ಥರ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಏಕೆಂದರೆ ಹೃದಯಕ್ಕೆ ಬಹಳ ಎಲ್ಲ ರೀತಿಯ ತೊಂದರೆಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಡಯೆಟ್ ಎಲ್ಲದರಲ್ಲೂ ಹೃದಯಕ್ಕೆ ತೊಂದರೆಗಳಾಗ್ತಾ ಇದೆ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಇನ್ನೊಂದು ಕ್ಯಾನ್ಸರ್ ಡೆತ್ ಆಗಿರ್ಬೋದು, ಇನ್ನೊಂದು ಡಯಾಬಿಟಿಕ್ ಕಾಂಪ್ಲಿಕೇಶನ್. ಇವು ಮೂರಿಂದನೇ ಜನ ಸಾಯೋದು ಹೊರತು ಹಿಂದೆ ಕ್ಯಾನ್ಸರ್ ಅಂತ ನಾವು ನೋಡಿದಾಗ ಬಹಳ 70s ತುಂಬ ಅಪರೂಪ. ಕ್ಯಾನ್ಸರ್ ಬಗ್ಗೆ ಜನಕ್ಕೆ ಏನು ಗೊತ್ತೇ ಇಲ್ಲ. ಏಕೆಂದರೆ ಕ್ಯಾನ್ಸರ್ ಡೆತ್ಗಳೇ ಇರ್ತಾ ಇರಲಿಲ್ಲ. ಏಕೆಂದರೆ ಅವರ ಜೀವನ ಶೈಲಿ, ಅವರ ಆಹಾರ ಪದ್ಧತಿ, ಅವರ ಹವ್ಯಾಸಗಳು ಬೇರೆ ಥರನೇ ಇತ್ತು. ಬೆಂಗಳೂರಿನಲ್ಲಿ ಕಿದ್ವಾಯಿ ಅಂತ ಒಂದೇ ಒಂದು ಆಸ್ಪತ್ರೆ, ಅಲ್ಲಿ ಕ್ಯಾನ್ಸರ್ ಆಸ್ಪತ್ರೆ, ಅದು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂತಿದ್ರು. ಇವಾಗ ಎಲ್ಲ ಡಿಸ್ಟಿಕ್ಗಳಲ್ಲೂ ಕ್ಯಾನ್ಸರ್ ಆಸ್ಪತ್ರೆಗಳು ಇದೆ. ಬ್ರ್ಯಾಕಾ 1ನಲ್ಲಿ ಮ್ಯೂಟೇಷನ್ ಆಯಿತು, ಬ್ರ್ಯಾಕಾ 2ಲಿ ಮ್ಯೂಟೇಷನ್ ಆಯಿತು. ಆಗ ಅಂತಹ ವ್ಯಕ್ತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅದು ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ವಿಜ್ಞಾನಿಗಳು ಬಹಳ ಸರಿಯಾಗಿ ಅದನ್ನು ಕ್ರಮಬದ್ಧವಾಗಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ದೇಹದಲ್ಲಿ ಪ್ರೋಟೋ ಆಂಕೋಜೀನ್ಗಳಂತ ಇದೆ. ಈ ಪ್ರೋಟೋ ಆಂಕೋಜೀನ್ಗಳ ಕೆಲಸ ಏನು ಅಂತ ಅಂದರೆ, ಎಲ್ಲ ನಮ್ಮ ದೇಹದ ಎಲ್ಲ ರ್ಯಾಸ್ ಪಾತ್ವೆ, ಬೇಕಾದಷ್ಟು ಈ ಥರದ ಪ್ರೋಟೋ ಆಂಕೋಜೀನ್ಗಳ ಪಾತ್ವೆಗಳಿದೆ. ಇವುಗಳ ಬಹಳ ಪ್ರಮುಖವಾದ ಕೆಲಸ ಅಂದರೆ ನಮ್ಮ ದೇಹವನ್ನು ಯಾವುದೇ ರೀತಿಯ ಕ್ಯಾನ್ಸರ್ ಜೀವಕೋಶಗಳು ದೇಹದಲ್ಲಿ ಇರದೇ ಇದ್ದ ಹಾಗೆ, ಕ್ಯಾನ್ಸರ್ ಉಂಟಾಗದ ಹಾಗೆ ತಡೆಗಟ್ಟುವಂಥದ್ದು. ಈಗ ಜನಸಾಮಾನ್ಯರು ಅವರನ್ನು ಕಾಡುವ ಒಂದು ಪ್ರಶ್ನೆ ಅಂದರೆ, ನಾನು ಭಾಳ ಚೆನ್ನಾಗಿದ್ದೆ, ನನ್ನ ಜೀವನ ಶೈಲಿ ಎಲ್ಲ ಅಚ್ಚುಕಟ್ಟಾಗಿತ್ತು, ಸ್ಮೋಕಿಂಗ್ ಇಲ್ಲ, ಕುಡಿತಾ ಇರಲಿಲ್ಲ, ಏನೂ ಇಲ್ಲ, ಆದರೂ ಕ್ಯಾನ್ಸರ್ ಬಂದ್ಬಿಟ್ಟಿದೆಯಲ್ಲ, ಯಾವ ರೀತಿ ಇದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕ್ಯಾನ್ಸರ್ ಅನ್ನೋದಕ್ಕೆ ಬಹಳ ಇದರ ಕಾರಣಗಳು ಅಂತ ನಾವು ನೋಡಿದಾಗ ಮೊದಲನೇ ಕಾರಣ ವಯಸ್ಸು. ವಯಸ್ಸಾದ ನಂತರ ಬರುವ ಕಾಯಿಲೆ ಕ್ಯಾನ್ಸರ್ ಅಂತ ಹೇಳ್ಬೋದು. ಎರಡನೆಯದು ಹೈ ಕ್ಯಾಲೋರಿ ಡಯೆಟ್. ಹೈ ಕ್ಯಾಲೋರಿ ಡಯೆಟ್ ಅಂದರೆ ನಮ್ಮ ಆಹಾರದಲ್ಲಿ ಹೆಚ್ಚು ಹೆಚ್ಚು ಕೊಬ್ಬಿನ ಅಂಶ ನಾವು ಯಾವಾಗ ಸೇವನೆ ಮಾಡ್ತೀವಿ ಅದು ಬಹಳ ಒಂದು ಪ್ರಮುಖ ಕಾರಣ. ಎಲ್ಲ ಥರದ ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಆಗಿರ್ಬೋದು. ಒಂದು ಕಾಮನ್ ರೀಸನ್ ಅಂತ ನಾವು ಹೇಳೋದಾದ್ರೆ, ಮೊದಲು ವಯಸ್ಸಾಗ್ತಿದ್ದ ಹಾಗೆ, ವಯಸ್ಸು ಹೆಚ್ಚಾದಂತೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆಗಳಿದೆ. ಆಗಲೇಬೇಕು, ಎಲ್ಲ ವಯಸ್ಸಾದವ್ರಿಗೆಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ಅರ್ಥ ಅಲ್ಲ. ವಯಸ್ಸಾದಂತೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ. ಈಗ ನೋಡಿ, ವಯಸ್ಸಾದಾಗ ಹೃದಯಾಘಾತ ಆಗುತ್ತೆ, ಅದು ವಯಸ್ಸಿಗೆ ಸಂಬಂಧಿಸಿದಂತಹದ್ದು. ವಯಸ್ಸಾಗ್ತಾ ಇದ್ದಂಗೆ ಮಂಡಿ ನೋವು, ಆ ಥರ ಎಲ್ಲ ಕೆಲವೊಂದು ತೊಂದರೆಗಳು ವಯಸ್ಸಿಗೆ ಏಜಿಂಗ್ ಅಂತ ಅಂತೀವಲ್ಲ, ಅದಕ್ಕೆ ಸಂಬಂಧಿಸಿದಂಥ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಕ್ಯಾನ್ಸರ್ ಸಹ ವಯಸ್ಸಿಗೆ ಸಂಬಂಧಿಸಿದಂತಹ ಒಂದು ತೊಂದರೆ ಅಂತಲೇ ಅನ್ಬೋದು. ಕಾರಣ, ಕ್ಯಾನ್ಸರ್ ಅನ್ನೋದು ಒಂದು ಮಲ್ಟಿ ಸ್ಟೆಪ್ ಪ್ರೊಸೆಸ್ ಅಂತ ಕರಿತೀವಿ. ಸುಮ್ಮನೆ ಯಾವುದೋ ವ್ಯಕ್ತಿಗೆ ಒಂದು ಮ್ಯೂಟೇಷನ್ನು ದೇಹದಲ್ಲಿ ಆಯಿತು ಅಂದಾಗ ಕ್ಯಾನ್ಸರ್ ಬರಲ್ಲ. ಅದು ಆ ಥರದ ಹಲವಾರು ಮ್ಯೂಟೇಷನ್ಗಳು ಆತನಿಗೆ ನಡೀತಾನೆ ಇರಬೇಕು. ಆ ರೂಪಾಂತರ, ಮ್ಯೂಟೇಷನ್ ಅಂದರೆ ಏನೋ ಒಂದಿದೆ, ಅದು ಬದಲಾವಣೆ ಆಗಿದೆ. ಒಂದೇ ಬದಲಾವಣೆಯಿಂದ ಈ ಥರ ಆಗೋದಿಲ್ಲ, ಹಲವಾರು ಬದಲಾವಣೆಗಳಾಗಬೇಕು. ಮತ್ತು ಬೇರೆ ಬೇರೆ ಹಂತದಲ್ಲಿ ಬದಲಾವಣೆ ಆಗಿರುತ್ತೆ. ಬಾಲ್ಯದಲ್ಲಾಗಿರ್ಬೋದು, ಯೌವನದಲ್ಲಾಗಿರ್ಬೋದು. ಆ ಬದಲಾವಣೆ ಆಗಿರೋದು ಸರಿಯಾಗಿ ಅದು ಕರೆಕ್ಷನ್ ಆಗಿರೋದಿಲ್ಲ. ಎಷ್ಟೋ ವರ್ಷಗಳ ಕಾಲ ದೇಹದಲ್ಲಿ ಅಕ್ಯುಮಿಲೇಟ್ ಆಗಿರುವ ಮ್ಯೂಟೇಷನ್ಗಳಿಂದ ಕೊನೆಗೆ ವಯಸ್ಸಾದಾಗ ಏನಾಗುತ್ತೆ, ಅದು ಆ ಒಂದು ಡ್ಯಾಮೇಜು ಜಾಸ್ತಿ ಆಗಿಬಿಡುತ್ತೆ. ವಯಸ್ಸಾದಾಗ ಬೇಕಾದಷ್ಟು ಅಕ್ಯುಮಿಲೇಟ್ ಆಗೋಗಿದೆ ಯೌವನದಲ್ಲಿ, ಅದರಲ್ಲಿ ಎಲ್ಲ ಆಗೋಗಿರೋದು. ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ, ದೇಹದ ಬಹಳಷ್ಟು ರಕ್ಷಣಾ ವ್ಯವಸ್ಥೆಗಳು ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ.
ಸರಿ ಆಗದಿದ್ದ ಪಕ್ಷದಲ್ಲಿ ಕೊನೆಗೆ ಆಗೋಂಥದ್ದೇ ಕ್ಯಾನ್ಸರ್. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗಿರುವ ಜಗತ್ತಿನಲ್ಲಿ ಎಲ್ಲದರಲ್ಲೂ ವಿಷಗಳಿದೆ. ಈ ಕುಡಿಯೋ ನೀರಲ್ಲಿ, ಈಗ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಇರೋ ನೀರನ್ನ ನಾವು ಕುಡಿದಾಗ ಅದು ಪ್ಲಾಸ್ಟಿಕ್ ಇರಲ್ವ ಅಂಶಗಳು ಅದರಲ್ಲಿ ಲೀಚ್ ಆಗಿರೋಂಥ ಸಾಧ್ಯತೆ ಇದೆ. ಅದು ಬಿಸಿಲಿಗೆ ಆ ಬಾಟಲ್ ಏನಾದ್ರು ಇಟ್ಟಿರಬಹುದು. ಆವಾಗ ಟ್ಯಾಲೆಟ್ಸ್ಗಳು, ಡಯಾಕ್ಸಿನ್ಗಳು, ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಫ್, ಬಿಸ್ಫಿನಾಲ್ ಬಿ ಇವೆಲ್ಲ ಇದೆಯಲ್ಲ, ಇವೆಲ್ಲ ಎಲ್ಲೋ ಒಂದು ಕಡೆ ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಕಾರಕಗಳಾಗಿ ಅದು ವರ್ತಿಸೋಕ್ಕೆ ಆರಂಭ ಮಾಡುತ್ತೆ. ಮತ್ತು ಕಲರಿಂಗ್ ಏಜೆಂಟ್ಗಳು, ಎಲ್ಲ ಆಹಾರ ಪದಾರ್ಥ, ಹೊರಗಡೆ ನಾವು ಏನು ಆಹಾರ ಪದಾರ್ಥ ಸೇವಿಸ್ತೀವಿ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕಲರ್ಸ್ಗಳಾಕಿರ್ತಾರೆ. ಅದು ಬೇಕ್ರಿಲಿ ಸಿಕ್ಕುವ ಆಹಾರಗಳಾಗಿರ್ಬೋದು, ಚಾಟ್ಸ್ಗಳಾಗಿರ್ಬೋದು, ಹೊರಗಡೆ ನಾವು ಹೋಟೆಲ್ಗೆ ಹೋದಾಗ ಅವರು ಕಲರ್ ಹಾಕೇ ಇರ್ತಾರೆ ಎಲ್ಲದಕ್ಕೂ. ಇನ್ನೊಂದು ಪ್ರಿಸರ್ವೇಟಿವ್ಗಳು ಹಾಕಿರ್ತಾರೆ, ಹಾಳಾಗಬಾರ್ದು ಅಂಥೇಳಿ. ಸ್ವೀಟ್ಸ್ ಹಾಳಾಗಬಾರ್ದು, ಬಿಸ್ಕೆಟ್ಸ್ಗಳು ಅಥವಾ ಏನೇ ಆಗಲಿ ಸ್ನ್ಯಾಕ್ಸ್ ಎಲ್ಲದಕ್ಕೂ ಪ್ರಿಸರ್ವೇಟಿವ್ಗಳು. ಉಪ್ಪಿನಕಾಯಿ ಹೊರಗಡೆ ತಗೊಂಡಿರೋದ್ರಲ್ಲೂ ಪ್ರಿಸರ್ವೇಟಿವ್ಗಳಿರುತ್ತೆ ಹಾಳಾಗಬಾರ್ದು ಅಂತ. ಆಮೇಲೆ ಫುಡ್ ಎಡಿಟಿವ್ಸ್ ಅಂತಂದರೆ ಅಜಿನೋಮೋಟೊ, ಈ ಥರದ್ದು ಅಂದರೆ ರುಚಿಯನ್ನು ನೀಡುವಂತಹ ಬೇಕಾದಷ್ಟು ಫುಡ್ ಎಡಿಟಿವ್ಸ್ಗಳನ್ನು ಹಾಕಿರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಲರಿಂಗ್ ಏಜೆಂಟು, ಫುಡ್ ಎಡಿಟಿವ್ಸು, ಆಮೇಲೆ ಪ್ರಿಸರ್ವೇಟಿವ್ಗಳು, ಇದರ ಜೊತೆಗೆ ನಾವು ಬಳಸುವ ತರಕಾರಿಗಳು ಮತ್ತು ಇದರಲ್ಲೆಲ್ಲ ಇರೋಂಥದ್ದು ಇನ್ಸೆಕ್ಟಿಸೈಡು, ಕೀಟನಾಶಕಗಳು, ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್, ಈ ಥರ ಬಹಳಷ್ಟು ನಾಶಕಗಳನ್ನು ನಾವು ಬಳಕೆ ಮಾಡ್ತಾ ಇರ್ತೀವಿ. ತರಕಾರಿಗಳಾಗ್ಬೋದು, ಕಾಳುಗಳು, ಸೊಪ್ಪುಗಳು ಎಲ್ಲ ಕಡೆ. ಹಾಗಾಗಿ ನಾವು ಸೇವಿಸುವ ಆಹಾರ, ನಾವು ಕುಡಿಯುವ ನೀರು, ನಾವು ಉಸಿರಾಡುವ ಗಾಳಿ ಎಲ್ಲದರಲ್ಲೂ ಕಾರ್ಸಿನೋಜನ್ಗಳು ಸೇರ್ಕೊಂಡಿರುತ್ತೆ. ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರನ್ನು ಉಂಟು ಮಾಡುವಂತಹ ವಸ್ತುಗಳನ್ನು ನಾವು ಕ್ಯಾನ್ಸರ್ ಕಾರಕಗಳು ಅಂತ ಅನ್ಬೋದು, ಕಾರ್ಸಿನೋಜನ್ ಅಂತ ಕರಿತೀವಿ. ಅದರಲ್ಲಿ ಫಿಸಿಕಲ್ ಕಾರ್ಸಿನೋಜನ್ ಅಂತಿದೆ, ಕೆಮಿಕಲ್ ಕಾರ್ಸಿನೋಜನ್ ಅಂತಿದೆ, ಬಯಾಲಜಿಕಲ್ ಕಾರ್ಸಿನೋಜನ್ ಅಂತ ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಾರ್ಸಿನೋಜನ್ಗಳು ದೇಹಕ್ಕೆ ಹೋದಾಗ ಏನಾಗುತ್ತೆ, ದೇಹದಲ್ಲೂ ಸಹ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಇಲ್ಲಾಂದಿದ್ದರೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ಇಷ್ಟೊತ್ತಿಗೆ ಕ್ಯಾನ್ಸರ್ ಬಂದು ಯಾರು ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಆದರೆ ಏನಕ್ಕೆ ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲೋ ಕೆಲವರಿಗೆ ಇದು ತೊಂದರೆ ಆಗ್ತಿದೆ ಅಂದರೆ ಒಂದು ವಯಸ್ಸು ಅಂತ ಹೇಳಿದೆ. ಇದೆಲ್ಲ ಏನಾಗಿರುತ್ತೆ, ಡ್ಯಾಮೇಜ್ಗಳು ಅದು ಸರಿಯಾಗಿರೋದಿಲ್ಲ, ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಆ ಡ್ಯಾಮೇಜ್ಗಳು ಹಾಗೇ ಉಳ್ಕೊಂಡಾಗ ಆದಂತೆ ಡ್ಯಾಮೇಜ್ಗಳು ಜಾಸ್ತಿ ದೇಹದಲ್ಲಿ ಇರೋದ್ರಿಂದ ಒಂದು ಹಂತದಲ್ಲಿ ಅದು ಕಾಯಿಲೆಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಏಜ್ ಅನ್ನೋದಿದೆಯಲ್ಲ, ವಯಸ್ಸು, ಮುಂದಿನ ಜನಾಂಗ ನಾವು ಏನಂತೀವಿ, ಮುಂದಿನ ತಲೆಮಾರು, ಅವ್ರಿಗೆ ಸಾಯುವುದು, ಡೆತ್ ಯಾವ ಥರ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಏಕೆಂದರೆ ಹೃದಯಕ್ಕೆ ಬಹಳ ಎಲ್ಲ ರೀತಿಯ ತೊಂದರೆಗಳನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಡಯೆಟ್ ಎಲ್ಲದರಲ್ಲೂ ಹೃದಯಕ್ಕೆ ತೊಂದರೆಗಳಾಗ್ತಾ ಇದೆ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಇನ್ನೊಂದು ಕ್ಯಾನ್ಸರ್ ಡೆತ್ ಆಗಿರ್ಬೋದು, ಇನ್ನೊಂದು ಡಯಾಬಿಟಿಕ್ ಕಾಂಪ್ಲಿಕೇಶನ್. ಇವು ಮೂರಿಂದನೇ ಜನ ಸಾಯೋದು ಹೊರತು ಇದು ಬಿಟ್ಟು ಬೇರೆ ಯಾವುದು ಅಪರೂಪದ್ದು ಅಂತ ಎಲ್ಲೋ ಇರಬಹುದು. ಅದು ಬಿಟ್ಟು ಜನಸಾಮಾನ್ಯರನ್ನು ಕಾಡುವ ಬಹಳ ದೊಡ್ಡ ಸಮಸ್ಯೆಗಳು ಮುಂದಿನ ಜನರೇಷನಲ್ಲಿ, ಇದರ ಜೊತೆಗೆ ಮಾನಸಿಕ ಅನಾರೋಗ್ಯವೂ ಸಹ ಉಂಟಾಗಬಹುದು. ಇವು ಬಹಳ ಪ್ರಮುಖವಾದ ಕಾರಣಗಳು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಕ್ಯಾನ್ಸರ್ ಅನ್ನುವುದು ವಯಸ್ಸಾದಾಗ, ಸಾಮಾನ್ಯವಾಗಿ ನೀವು ನೋಡಿ ಗಮನಿಸಿದಾಗ ವಯಸ್ಸಾದಾಗ ಬರುವಂತಹ ಕಾಯಿಲೆ. ಹಿಂದೆ ಕ್ಯಾನ್ಸರ್ ಅಂತ ನಾವು ನೋಡಿದಾಗ ಬಹಳ 70sಲ್ಲೆಲ್ಲ ತುಂಬ ಅಪರೂಪ. ಕ್ಯಾನ್ಸರ್ ಬಗ್ಗೆ ಜನಕ್ಕೆ ಏನು ಗೊತ್ತೇ ಇಲ್ಲ, ಏಕೆಂದರೆ ಕ್ಯಾನ್ಸರ್ ಡೆತ್ಗಳೇ ಇರ್ತಾ ಇರಲಿಲ್ಲ. ಏಕೆಂದರೆ ಅವರ ಜೀವನ ಶೈಲಿ, ಅವರ ಆಹಾರ ಪದ್ಧತಿ, ಅವರ ಹವ್ಯಾಸಗಳು ಬೇರೆ ಥರನೇ ಇತ್ತು. ನಂತರ ಏನಾಯಿತು, ನಿಧಾನಗತಿಯಲ್ಲಿ ಬದಲಾವಣೆಗಳು ಆಗ್ತಾ ಬಂತು. ಆಮೇಲೆ ಏನಾಯಿತು, ಎಲ್ಲೋ ಚಲನಚಿತ್ರಗಳಲ್ಲಿ ಕ್ಯಾನ್ಸರ್ ಬಗ್ಗೆ ನಾವು ನೋಡ್ತಾ ಇದ್ವು. ಆ ನಂತರ ಎಲ್ಲೋ ದೂರದ ಸಂಬಂಧಿಕರಿಗೆ ಯಾರಿಗೋ ಕ್ಯಾನ್ಸರ್ ಬಂದಿದೆಯಂತೆ, ಅವ್ರನ್ನ ಈ ಥರ ಒಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಆವಾಗ ಒಂದು 80sಲ್ಲೆಲ್ಲ ನೋಡಬೇಕಾದ್ರೆ ಬೆಂಗಳೂರಿನಲ್ಲಿ ಕಿದ್ವಾಯಿ ಅಂತ ಒಂದೇ ಒಂದು ಆಸ್ಪತ್ರೆ, ಅಲ್ಲಿ ಕ್ಯಾನ್ಸರ್ ಆಸ್ಪತ್ರೆ, ಅದು ಅಲ್ಲಿಗೆ ಕರ್ಕೊಂಡೋಗ್ತಾರೆ ಅಂತ ಅಂತಿದ್ರು. ಇವಾಗ ಎಲ್ಲ ಡಿಸ್ಟಿಕ್ಗಳಲ್ಲೂ ಕ್ಯಾನ್ಸರ್ ಆಸ್ಪತ್ರೆಗಳು ಇದೆ. ಅಂದರೆ ಅಷ್ಟು ಜನ ರೋಗಿಗಳು ಇದ್ದಾರೆ. ಮೊದಲು ಅದ್ರ ಬಗ್ಗೆ ಜನಕ್ಕೆ ಅರಿವಿರಲಿಲ್ಲ, ಅದು ಒಂದು ಇರಬಹುದು. ಸಾಮಾನ್ಯವಾಗಿ ವಯಸ್ಸಾದವರು ಸಾಯ್ತಾಯಿದ್ರು, ಆವಾಗ ಜನಕ್ಕೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗ್ತಿರ್ಲಿಲ್ಲ, ಅದು ಒಂದು ಕಾರಣ ಇರ್ಬೋದು. ಅದ್ರ ಜೊತೆಗೆ ಕ್ಯಾನ್ಸರ್ ಇನ್ಸಿಡೆನ್ಸು ಜಾಸ್ತಿ ಆಗ್ತಾ ಇರೋದು ಇನ್ನೊಂದು ಕಾರಣ ಇರಬಹುದು. ಹಾಗಾಗಿ ಏನಾಗ್ತಿತ್ತು, ಮೊದಲು ಎಲ್ಲೋ ದೂರದಲ್ಲಿ ಯಾರ್ದೋ ಅಂತ ಕೇಳ್ತಾ ಇದ್ದಿದ್ದಂತಹ ಕಾಯಿಲೆ ಈಗ ಎಲ್ಲ ಮನೆಗಳಲ್ಲೂ ಇದೆ. ವಯಸ್ಸಾದವರು ಕೊನೆಗೆ ಐಡೆಂಟಿಫೈ ಆಗೋದು ಕ್ಯಾನ್ಸರ್ ಆಗಿತ್ತು, ಅವ್ರಿಗೆ ಕ್ಯಾನ್ಸರಿಂದ ಮರಣವನ್ನು ಅಪ್ಪಿದ್ರು ಅಂತ. ಕಾರಣ
ವಯಸ್ಸು ಇದರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್. ಇದರ ಜೊತೆಗೆ ಆಹಾರದ ಬಗ್ಗೆ ನಾನು ಹೇಳಿದೆ, ಹೈ ಕ್ಯಾಲರಿ ಡಯೆಟ್ಟು ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಏಕೆಂದರೆ ಹಾರ್ಮೋನ್ ಪಾತ್ವೆ ವೇರಿ ಮಾಡುತ್ತೆ, ಫ್ಯಾಟ್ ಸೆಲ್ ಡೆಪಾಸಿಷನ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇದು ಒಂದು ಕಾರಣ ಕ್ಯಾನ್ಸರ್ ಡೆತ್ಗೆ ಅಂತ ಹೇಳ್ತಾರೆ. ಸೊ ಈಗ ನಾವು ಈ ಒಂದು ವಿಷದ ಜಗತ್ತಲ್ಲೇ ಇದ್ದೀವಿ, ಆದರೂ ಸಹ ಇನ್ನೂ ಕ್ಯಾನ್ಸರ್ ಏನಕ್ಕೆ ಬಂದಿಲ್ಲ ಅಂತ ನಾವು ನೋಡೋದಾದರೆ, ನಾನು ಆಗಲೇ ಹೇಳಿದ್ದೀನಿ ಕೆಲವೊಂದು ವಿಚಾರಗಳು. ಅದು ಯಾವುದು ಅಂತಂದರೆ ನಮ್ಮ ದೇಹದಲ್ಲಿ ಇರುವಂಥ ಡಿಫೆನ್ಸ್ ಮೆಕ್ಯಾನಿಸಮ್, ಅಂದರೆ ಪ್ರತಿರೋಧ ಶಕ್ತಿ, ಇಮ್ಯುನಿಟಿ ಅಂತಲೂ ಅನ್ಬೋದು. ರೋಗ ಪ್ರತಿರೋಧ ಶಕ್ತಿ, ಇಮ್ಯುನಿಟಿ ಒಂದು ಕಡೆ ಆದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಬಹಳ ಅದ್ಭುತವಾದ. ಯಾವ ದೇಶದಲ್ಲೂ ಇಷ್ಟು ಚೆನ್ನಾಗಿರೋ ಡಿಫೆನ್ಸನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಬೇರೆ ಬೇರೆ ಹಂತಗಳಲ್ಲಿ ಡಿಫೆನ್ಸ್ ಇರೋದನ್ನು ನಾವು ನೋಡ್ತೀವಿ. ಮೊದಲನೇದು, ಯಾವುದೇ ಒಂದು ನಮ್ಮ ಜೀವಕೋಶ, ನಮ್ಮ ದೇಹ ಕೋಟಿ ಕೋಟಿ ಜೀವಕೋಶಗಳು ಇದೆ ನಮ್ಮ ದೇಹದ ಒಳಗಡೆ. ದೇಹದ ಒಳಗಡೆ ಇರುವ ಎಲ್ಲ ಅಂಗಾಂಗಗಳಲ್ಲೂ, ಅದು ಲಿವರ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಎಲ್ಲದರಲ್ಲಿರೋದು ಜೀವಕೋಶಗಳು. ಮೆದುಳಿನಲ್ಲಿರೋ ಜೀವಕೋಶಗಳು ನರ ಜೀವಕೋಶಗಳು, ಹೃದಯದಲ್ಲಿರೋ ಅಂಥದ್ದು ಕಾರ್ಡಿಯೋಮಯೋಸೈಟು, ಲಿವರಲ್ಲಿರೋದು ಹೆಪ್ಯಾಟಿಕ್ ಸೆಲ್ಸ್. ಈ ಥರ ನಮ್ಮ ದೇಹದಲ್ಲಿರುವ ಎಲ್ಲ ಜೀವಕೋಶಗಳಲ್ಲೂ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಏನಂತಂದರೆ, ಹೊರಗಿನಿಂದ ಯಾವುದಾದರೂ ಒಂದು ಕಾರಕದಿಂದಾಗಿ ನಮ್ಮ DNA ಏನಾದರೂ ಒಂದು ರೂಪಾಂತರ ಆಯಿತು ಅಂದಂಥ ಪಕ್ಷದಲ್ಲಿ ಏನಾಗುತ್ತೆ, ಆ ಒಂದು ರೂಪಾಂತರವನ್ನು ದೇಹ ಆದಷ್ಟು ಅದನ್ನು ಸರಿಪಡಿಸಲು ಪ್ರಯತ್ನ ಪಡುತ್ತೆ. ಇಲ್ಲಿ ಈ ಜೀವಕೋಶ ಅಂದಾಗ ಸೆಲ್ ಸೈಕಲ್ ಅಂತೀವಿ. ಯಾವುದೋ ಒಂದು ಜೀವಕೋಶದಲ್ಲಿ ತೊಂದರೆ ಆಗಿದೆ ಅಂತಂದರೆ ಆ ಜೀವಕೋಶ ಮುಂದಿನ ಹಂತಕ್ಕೆ ಹೋಗೋದೇ ಇಲ್ಲ. ಅಂದರೆ ಅದರಲ್ಲಿರುವ ಎಲ್ಲ ಡ್ಯಾಮೇಜ್ಗಳು ರಿಪೇರ್ ಆಗದ ಹೊರತು ಅದು ಒಂದು ಡಿವಿಷನ್ ಫೇಸ್ ಅಂತ ಅಂತೀವಿ. ಅಂದರೆ ಜೀವಕೋಶಗಳು ಪುನಃ ಅದು ಡಿವೈಡ್ ಆಗೋದು, ಹೆಚ್ಚು ಹೆಚ್ಚು ಅದು ಡಿವಿಷನ್ಗೆ ಹೋಗೋ ಅಂಥದ್ದು, ಅಂಥ ಹಂತಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಮೊದಲೇ ಅದೇನಾಗುತ್ತೆ, ಒಂದು ಸಮಾಧಿ ಸ್ಥಿತಿಗೆ ಹೊರಟೋಗುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಆ ಜೀವಕೋಶದಲ್ಲಿರುವ DNA ಎಲ್ಲ ಒಂದು ಡ್ಯಾಮೇಜ್ಗಳು ಏನಿದೆ ಅದೆಲ್ಲ ಸರಿಯಾದ ನಂತರವೇ ಜೀವಕೋಶ ಮುಂದಿನ ಹಂತಕ್ಕೆ ಹೋಗಿ ನಂತರ ಅದು ಡಿವಿಷನಲ್ ಫೇಸ್ಗೆ ಹೋಗೋ ಅಂಥದ್ದು. ಜೀವಕೋಶಗಳ ಬೆಳವಣಿಗೆ, ವಿಭಜನೆ ಅಂತ ಏನಂತೀವಿ, ವಿಭಜನೆ ಆಗೋದು. ಇಲ್ಲದಿದ್ದರೆ ಏನಾಗುತ್ತೆ, ಯಾವುದೋ ಒಂದು ಜೀವಕೋಶಗಳಲ್ಲಿ ತೊಂದರೆ ಆದಾಗ ಅದೇನಾದರೂ ವಿಭಜನೆ ಆದರೆ 2 ಜೀವಕೋಶಗಳು ಆ ಥರ ರೂಪಾಂತರ ಆಗಿರೋ ಜೀವಕೋಶಗಳಾಗುತ್ತೆ. ಮುಂದಿನ ಹಂತದಲ್ಲಿ 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 16. ಈ ಥರ ಜೀವಕೋಶಗಳು, ಈ ಡ್ಯಾಮೇಜ್ ಆಗಿರುವಂತಹ ಜೀವಕೋಶಗಳ ಸಂಖ್ಯೆನೇ ದೇಹದಲ್ಲಿ ಜಾಸ್ತಿಯಾಗಿ ಅದು ಜೀವಿಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಅದಕ್ಕೋಸ್ಕರ ದೇಹ ಏನು ಮಾಡುತ್ತೆ, ಚೆಕ್ ಮಾಡುತ್ತೆ, ಜೀವಕೋಶದಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆಯಾ, DNA ಡ್ಯಾಮೇಜ್ ಆಗಿದೆಯಾ ಅಂತ ನೋಡುತ್ತೆ. DNA ಡ್ಯಾಮೇಜ್ ಆಗಿದ್ದಂಥ ಪಕ್ಷದಲ್ಲಿ DNA ರಿಪೇರ್ ಮೆಕ್ಯಾನಿಸಮ್ ಅಂತ ರಿಪೇರ್ ಮೆಕ್ಯಾನಿಸಮ್ ಇದೆ. ಆ ಡ್ಯಾಮೇಜ್ ಆಗಿರುವ DNAನ ರಿಪೇರ್ ಮುಖಾಂತರ ಅದನ್ನು ಸರಿಪಡಿಸುವಂಥದ್ದು. ಅದರಲ್ಲಿ ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಈ ಥರ ಬಹಳಷ್ಟು SOS ಅಂತ ಇದೆ, ಬ್ಯಾಕ್ಟೀರಿಯಾಗಳಲ್ಲಿ ನಡೆಯುತ್ತೆ. ಸೇವ್ ಅವರ್ ಸೋಲ್ ಅಂತ, ರಿಕಾಂಬಿನೇಷನು ಅಲ್ಲೂ ಸಹ ರಿಪೇರ್ ಮೆಕ್ಯಾನಿಸಮ್ಮು ಆಗುತ್ತೆ. ಈ ರೀತಿ ಬೇರೆ ಬೇರೆ ಹಂತದಲ್ಲಿ ಅದನ್ನು ರಿಪೇರ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಆಕಸ್ಮಿಕವಾಗಿ ಆ ಜೀವಕೋಶಗಳು ರಿಪೇರ್ ಆಗದಿದ್ದಂಥ ಪಕ್ಷದಲ್ಲಿ ಅಪಪ್ಟಾಸಿಸ್ ಅಂತ ಒಂದು ಪ್ರೋಸೆಸ್ ಇದೆ, ಒಂದು ಪ್ರಕ್ರಿಯೆ ಇದೆ. ಈ ಅಪಪ್ಟಾಸಿಸ್ ಪ್ರೋಸೆಸ್ ಏನಾಗುತ್ತೆ, ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಅಪಪ್ಟಾಸಿಸ್ ಪ್ರೋಸೆಸ್ ಮುಖಾಂತರ ಆ ಒಂದು ರೂಪಾಂತರಗೊಂಡ ಅಥವಾ ಡ್ಯಾಮೇಜ್ ಆಗಿರುವ ಜೀವಕೋಶವನ್ನು ಸಂಪೂರ್ಣವಾಗಿ ಅಲ್ಲಿಂದ ತೆಗೆದುಹಾಕ್ಬಿಡುತ್ತೆ, ಬೇರ್ಪಡಿಸ್ಬಿಡುತ್ತೆ, ಅದನ್ನು ನಾಶ ಮಾಡಿಬಿಡುತ್ತೆ. ಹಾಗಾಗಿ ದೇಹದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ಗಳು ಆಗ್ತಾ ಬಂದಿದೆ ಆ ಡ್ಯಾಮೇಜ್ಗಳನ್ನೆಲ್ಲ ದೇಹನೇ, ಅದಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ, ಅದು ರಿಪೇರ್ ಮಾಡ್ತಾ ಬರುತ್ತೆ. ಇದು ಎಲ್ಲಿವರೆಗೂ ಅದ್ಭುತವಾಗಿರುತ್ತೆ ಅಂತಂದರೆ, ವಯಸ್ಸು ಆಗೋವರೆಗೂ ಭಾಳ ಚೆನ್ನಾಗಿ ಈ ಪ್ರಕ್ರಿಯೆ ನಡೀತಿರುತ್ತೆ. ಪ್ರತಿದಿನ ನೋಡಿ, ನಾವೆಲ್ಲೋ ಹೋಗ್ತೀವಿ, ಏನೋ ತಿಂತೀವಿ, ಅದರಲ್ಲಿ ಒಂದಷ್ಟು ರಾಸಾಯನಿಕಗಳಿದೆ, ಅದು ನಮ್ಮ DNA ಡ್ಯಾಮೇಜ್ ಮಾಡ್ತು. ಆದರೆ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿದ್ದರಿಂದ ಅದೇನಾಯಿತು, ಆ ಡ್ಯಾಮೇಜನ್ನ ಅದು ಸರಿ ಮಾಡೋಕ್ಕೆ ಆರಂಭ ಮಾಡ್ತು. ಹಾಗಾಗಿ ದೇಹದಲ್ಲಿರುವ ರಕ್ಷಣಾ ವ್ಯವಸ್ಥೆಯಿಂದಾಗಿಯೇ ನಾವು ಎಷ್ಟೋ ನಮ್ಮ ದೇಹದಲ್ಲಿ ಉಂಟಾಗುವ ರೂಪಾಂತರಗಳನ್ನು ಅದು ತಡೆಯುತ್ತೆ. ಇದು ಒಂದು ಹಂತದ ಮೆಕ್ಯಾನಿಸಮ್. ಇನ್ನೊಂದು ಟ್ಯೂಮರ್ ಸಪ್ರೆಸಾರ್ ಜೀನ್ಗಳು ಅಂತ ಇದೆ ನಮ್ಮ ದೇಹದಲ್ಲಿ. ಆ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳಲ್ಲಿ ಬಹಳ ಮುಖ್ಯವಾಗಿ ಇದರದ್ದು ಒಂದು ದೊಡ್ಡ ಪಟ್ಟಿ ಇದೆ. ಬಹಳ ಮುಖ್ಯವಾಗಿ BRCA1 ಮತ್ತು BRCA2 ಅಂತ 2 ಜೀನ್ಸ್ಗಳಿದೆ. ಈ ಜೀನ್ಸ್ಗಳು ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳು.
ಈ ಜೀನ್ಗಳ ಕೆಲಸ ಏನು ಅಂತಂದರೆ, ಏನಾದರೂ DNA ರೂಪಾಂತರ ಆದರೆ ಅಂತಹ ಜೀವಕೋಶಗಳನ್ನು ನಾಶ ಮಾಡೋವಂಥದ್ದು, ಅಪಾಪ್ಟಾಸಿಸ್ಸಿಂದ ಆ ಜೀವಕೋಶಗಳನ್ನು ತೆಗೆದುಹಾಕೋಂಥದ್ದು. ಆ ಜೀವಕೋಶವನ್ನು ಮುಂದಿನ ಹಂತಕ್ಕೆ ಹೋಗದಿದ್ದ ಹಾಗೆ ಇದು ತಡೆಯುತ್ತಾ ಬರುತ್ತೆ. ಇದೇನಾದರೂ ಅಕಸ್ಮಾತ್ ಇಲ್ಲಿ ಏನಾದರೂ ಫೇಲ್ಯೂರ್ ಆಯಿತು ಅಂತ ಇಟ್ಕೊಳ್ಳಿ, ಇಲ್ಲಿ ಮ್ಯೂಟೇಷನ್ ಆಯಿತು, BRCA1ನಲ್ಲಿ ಮ್ಯೂಟೇಷನ್ ಆಯಿತು, BRCA2ಲಿ ಮ್ಯೂಟೇಷನ್ ಆಯಿತು, ಆಗ ಅಂತಹ ವ್ಯಕ್ತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅಂದರೆ BRCA1 ಮತ್ತು BRCA2 ಮ್ಯೂಟೇಷನ್ ಏನಿದೆ, ರೂಪಾಂತರ ಇದೆ, ಅದು ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ವಿಜ್ಞಾನಿಗಳು ಬಹಳ ಸರಿಯಾಗಿ ಅದನ್ನು ಕ್ರಮಬದ್ಧವಾಗಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ಏಂಜಲಿನಾ ಜೋಲಿ ಅಂತ ಹಾಲಿವುಡ್ ಆ್ಯಕ್ಟ್ರೆಸ್ನ ಬಗ್ಗೆ ತಾವು ನೋಡಿರ್ಬೋದು. ಈ ಏಂಜಲಿನಾ ಜೋಲಿಯ ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ಮರಣವನ್ನು ಅಪ್ಪಿದ್ಲು. ಏಂಜಲಿನಾ ಜೋಲಿಯ ಚಿಕ್ಕಮ್ಮ, ಆಕೆಗೂ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಂತು. ಆಗ ಈಕೆಗೆ ಒಂದು ಹೆದರಿಕೆ ಆಯಿತು. ಏಕೆ ಅಂತಂದರೆ ಅವರ ಕುಟುಂಬದಲ್ಲಿ ತಾಯಿಗೆ ಆಗಿದೆ, ಚಿಕ್ಕಮ್ಮನಿಗೆ ಆಗಿದೆ, ತನಗೇನಾದರೂ ಇದು ಬರಬಹುದಾದ ಸಾಧ್ಯತೆ ಇದೆಯಾ ಅಂತ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತೇಳಿ ಆಕೆಯ ಜೀನೋಮ್ನಲ್ಲಿರುವಂತಹ ಏನಾದರೂ ಮ್ಯೂಟೇಷನ್, BRCA ಮ್ಯೂಟೇಷನ್ ಇದೆಯಾ ಅಂಥೇಳಿ ಅದನ್ನು ಪರೀಕ್ಷೆ ಮಾಡಿದಾಗ ಆಕೆಯ ಜೀವಕೋಶದಲ್ಲೂ ಆಕೆಯ ಜೀನೋಮ್ನಲ್ಲೂ BRCA ಮ್ಯೂಟೇಷನ್ ಇರೋದು ಕಂಡುಬಂತು. ಆಕೆ ಏನು ಮಾಡಿದ್ಲು, ತಕ್ಷಣ ಆಕೆ ತನ್ನ ಒಂದು ಸರ್ಜರಿ ಮುಖಾಂತರ ಸ್ತನ ಸರ್ಜರಿ ಮಾಡಿಸ್ಕೊಂಡು ಅದನ್ನು ತೆಗೆದು ಹಾಕಿ ಆ ಕಾಸ್ಮೆಟಿಕ್ ಸರ್ಜರಿಯ ಮುಖಾಂತರ ಅದನ್ನು ಪುನಃ ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ್ಳು. ಅಂದರೆ ಸ್ತನ ಇದ್ದಾಗ ಅದನ್ನು ಮ್ಯಾಮೆಕ್ಟಮಿ ಅಂತ ಕರಿತೀವಿ, ಇದ್ದಾಗ ಆಕೆಗೆ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿತ್ತು. ಹಾಗಾಗಿ ಆಕೆ ಸೆಲೆಬ್ರಿಟಿ ಆಗಿದ್ದರಿಂದ ಮತ್ತು ಶೀ ಈಸ್ ಅಫೋರ್ಡಬಲ್, ಆಕೆಗೆ ಹಣದ ಏನು ತೊಂದರೆ ಇರಲಿಲ್ಲ, ಅದಕ್ಕೆ ಬೇಕಾದಷ್ಟು ಖರ್ಚಾದರೂ ಸಹ ಆಕೆ ಅದರಿಂದ ಹೊರಬಂದಳು. ಅಂದರೆ ಇಲ್ಲಿ BRCA1 ಮತ್ತು BRCA2 ಇದೆಯಲ್ಲ, ಇದು ಟ್ಯೂಮರ್ ಸಪ್ರೆಸರ್ ಜೀನ್. ಇದರ ಥರ ರೆಟಿನೋಬ್ಲಾಸ್ಟೋಮಾ ಅಂತ ಇನ್ನೊಂದಿದೆ, ಅದು ಸಹ ಒಂದು ಟ್ಯೂಮರ್ ಸಪ್ರೆಸರ್ ಜೀನ್. NF1 ನ್ಯೂರೋಫೈಬ್ರೋಮೆಟೋಸಿಸ್ ಅಂತ ಇದೆ, ಅದು ಟ್ಯೂಮರ್ ಸಪ್ರೆಸರ್ ಜೀನ್. ಇದರ ಥರ APC, DCC, P15, P16, P17, P53 ಈ ಥರ ಬೇಕಾದಷ್ಟು ದೇಹದಲ್ಲಿ ಟ್ಯೂಮರ್ ಸಪ್ರೆಸರ್ ಜೀನ್ಗಳು ಇದೆ. ಇವುಗಳ ಕೆಲಸ ಏನು ಅಂತಂದರೆ, ಯಾವುದೇ ರೀತಿ ನಮ್ಮ ದೇಹದಲ್ಲಿ ಈ ಒಂದು ಕ್ಯಾನ್ಸರ್ ಜೀವಕೋಶಗಳು ಇರಬಾರ್ದು. ಕ್ಯಾನ್ಸರ್ ಜೀವಕೋಶಗಳು ಇದ್ದರೆ ತಕ್ಷಣ ದೇಹ ಏನು ಮಾಡುತ್ತೆ, ಆ ಕ್ಯಾನ್ಸರ್ ಜೀವಕೋಶಗಳನ್ನು ಕಂಡುಹಿಡಿದು ಅವುಗಳನ್ನು ನಾಶ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಪ್ರೋಟೋ ಆಂಕೋಜೀನ್ಗಳಂತ ಇದೆ. ಈ ಪ್ರೋಟೋ ಆಂಕೋಜೀನ್ಗಳ ಕೆಲಸ ಏನು ಅಂತ ಅಂದರೆ, ಎಲ್ಲ ನಮ್ಮ ದೇಹದ ಎಲ್ಲ ರ್ಯಾಸ್ ಪಾತ್ವೆ, ಬೇಕಾದಷ್ಟು ಈ ಥರದ ಪ್ರೋಟೋ ಆಂಕೋಜೀನ್ಗಳ ಪಾತ್ವೆಗಳಿದೆ. ಇವುಗಳ ಬಹಳ ಪ್ರಮುಖವಾದ ಕೆಲಸ ಅಂದರೆ ನಮ್ಮ ದೇಹವನ್ನು ಯಾವುದೇ ರೀತಿಯ ಕ್ಯಾನ್ಸರ್ ಜೀವಕೋಶಗಳು ದೇಹದಲ್ಲಿ ಇರದೇ ಇದ್ದ ಹಾಗೆ, ಕ್ಯಾನ್ಸರ್ ಉಂಟಾಗದ ಹಾಗೆ ತಡೆಗಟ್ಟುವಂಥದ್ದು. ಹಾಗಾಗಿ ಆಕಸ್ಮಿಕವಾಗಿ ಈ ಪ್ರೋಟೋ ಆಂಕೋಜೀನ್ಗಳಲ್ಲೇ ಏನಾದರೂ ತೊಂದರೆ ಆದರೆ, ಅವುಗಳು ರೂಪಾಂತರ ಆದರೆ ಅವು ಆಂಕೋಜೀನ್ಗಳಾಗಿ ಪರಿವರ್ತನೆ ಹೊಂದೋದ್ರಿಂದ ಅದು ನಂತರದ ಹಂತದಲ್ಲಿ ಕ್ಯಾನ್ಸರ್ ಆಗಿ ಬದಲಾವಣೆ ಆಗುತ್ತೆ. ಹಾಗಾಗಿ ದೇಹದಲ್ಲಿ ಒಂದು ಅದ್ಭುತವಾದ ನಾವು ವ್ಯವಸ್ಥೆಯನ್ನು ನೋಡ್ತೀವಿ. ಅದು ಅಪಾಪ್ಟಾಸಿಸ್ ಪಾತ್ವೆ ಆಗ್ಬೋದು, ಎಂಟೋಸಿಸ್ ಅಂತ ಇದೆ, ಬೇಕಾದಷ್ಟು ಸೆಲ್ ಎಕ್ಸ್ಟ್ರೂಷನ್ನು ಇದೆ, ಎಂಟೋಸಿಸ್ ಇದೆ, ಅಪಾಪ್ಟಾಸಿಸ್ ಇದೆ, ಅದೇ ಥರ ನೆಕ್ರಾಪ್ಟಾಸಿಸ್ ಅಂತಲೂ ಇದೆ. ಬೇಕಾದಷ್ಟು ದೇಹದ ಒಳಗಡೆ ನಮ್ಮ ದೇಹವನ್ನು ರಕ್ಷಿಸೋದು, ಜೀವಕೋಶಗಳನ್ನು ರಕ್ಷಿಸಲು ಬೇಕಾದಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ. ಟ್ಯೂಮರ್ ಸಪ್ರೆಸರ್ ಜೀನ್ ಇದೆ, ಪ್ರೋಟೋ ಆಂಕೋಜೀನ್ಗಳಿದೆ, ಹಾಗಾಗಿ DNA ರಿಪೇರ್ ಮೆಕ್ಯಾನಿಸಮ್ಗಳಿದೆ. ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮಗೆ ಕ್ಯಾನ್ಸರ್ ಬರದಿದ್ದ ಹಾಗೆ ಆದಷ್ಟು ತಡೆಗಟ್ಕೊಳ್ತಾ ಬರುತ್ತೆ. ಆದರೆ ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚು ಹೆಚ್ಚು ಕಾರ್ಸಿನೋಜನ್ಗಳಿದ್ದಾಗ ಏನಾಗುತ್ತೆ ಅಂದರೆ, ದೇಹದ ಈ ಪ್ರಕ್ರಿಯೆಗಳು ನಾವು ಸೇವಿಸುವ ಅಥವಾ ನಾವು ಎಕ್ಸ್ಪೋಸ್ ಆಗುವ ಕ್ಯಾನ್ಸರ್ಗಿನ್ನ ಜಾಸ್ತಿ ಇಲ್ಲದ ಕಾರಣ ಏನಾಗುತ್ತೆ, ಅದು ಮುಂದಿನ ಹಂತದಲ್ಲಿ ಆದಷ್ಟು ನಮ್ಮ ಜೀವಕೋಶಗಳಲ್ಲಿ ರೂಪಾಂತರ ಉಂಟು ಮಾಡುವ ಸಾಧ್ಯತೆ ಇದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ
ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.